ಸುದ್ದಿಮನೆ ಡಿಜಿಟಲ್ ಸ್ವಾಗತ ಸರ್. ನಮಸ್ಕಾರ. ಥ್ಯಾಂಕ್ ಯು. ಫಸ್ಟ್ ಮೂವಿ ನಿಮ್ಮದು ಹೌದು, ಶೇಷ 2016 ಹೌದು. ರಿಲೀಸ್ ಆಗ್ತಾ ಇದೆ. ಏನು ಹೇಳಕ್ಕೆ ಇಷ್ಟಪಡ್ತೀನಿ? ತುಂಬ ಖುಷಿಯಾಗುತ್ತೆ. ನನ್ನ 12-13 ವರ್ಷದ್ದು ಒಂದು ಜರ್ನಿಗೆ ಮಾರ್ಚ್ 6ನೇ ತಾರೀಕು ಒಂದು ರಿಸಲ್ಟು ಬರ್ತಾಯಿದೆ. ಹಾಗಾಗಿ ಆಬ್ವಿಯಸ್ಲಿ ಅದು ತುಂಬ ಖುಷಿ ಇದ್ದೇ ಇದೆ. ಈ ಸಿನಿಮಾ ನೋಡಿ ಜನತೆ ನೋಡಿ ಮೆಚ್ಕೊಂಡ್ರೆ ಅದಕ್ಕಿಂತ ಬೇರೆ ಖುಷಿ ನಮಗೇನಿದೆ ಹೇಳಿ. ಆ್ಯಸ್ ಎ ಡೈರೆಕ್ಟ್ರಿಗೆ ಸಿನಿಮಾ ಎಲ್ಲ ನೋಡಿ ಇಷ್ಟಪಟ್ಟರೆ ಅದು ಅದು ಬೇರೆ ಥರನೇ ಖುಷಿಯಾಗುತ್ತೆ. ಖಂಡಿತ ಒಂದು ಒಳ್ಳೆ ಖುಷಿ ಇದೆ. ಸರ್, ಎಷ್ಟು ವರ್ಷದಿಂದ ಈ ಕತೆ ರೆಡಿ ಮಾಡಿದ್ದೀರಾ ಸರ್? ಇದೊಂದು 3 ವರ್ಷ ಆಯಿತು, ಒಂದು 3-4 ವರ್ಷ ಆಯಿತು. 1 ವರ್ಷ ರೈಟಿಂಗ್ ಮಾಡಿ ಅದಾದಮೇಲೆ ಪ್ರೊಡ್ಯೂಸರು ನಾನು ಸರ್ಚಿಂಗಲ್ಲಿರಬೇಕಾದ್ರೆ ಮಡಿಗುಡ್ಡ ಎಂಟರ್ಟೈನ್ಮೆಂಟ್ಸು ನಮ್ಮ ಕಥೆನ ಓಕೆ ಮಾಡಿ ಪ್ರೊಡ್ಯೂಸ್ ಆಯಿತು. ಹಾಗಾಗಿ ಒಂದು 3 ವರ್ಷ ಆಯಿತು. ಸರ್, ಒಂದು ಸಿನಿಮಾ ಅಥವಾ ಥ್ರಿಲ್ಲರ್ ಮೂವಿಗೆ ಮ್ಯೂಸಿಕ್ ಮೋಸ್ಟ್ ಇಂಪಾರ್ಟೆಂಟ್ ಇರುತ್ತೆ. ಹೌದು. ಬೇರೆ ಮೂವಿ ಅಂದರೆ ಅದು ಥರ ಬೇರೆ ಇರುತ್ತೆ. ಈ ಮ್ಯೂಸಿಕ್ಕಿಗೆ ನಿಮ್ದು ಎಷ್ಟು ಇದು ಇದೆ? ಸೊ ಈ ಸಿನಿಮಾ ಆಫ್ಕೋರ್ಸ್ ನೀವು ಹೇಳ್ದಂಗೆ ಥ್ರಿಲ್ಲರ್ಗೆ ಮ್ಯೂಸಿಕ್ ಇಂಪಾರ್ಟೆಂಟು. ಈ ಸಿನಿಮಾ ಬಿಗಿನಿಂಗಿಂದ ಎಂಡ್ವರೆಗೂ ಒಂದು ಗ್ರಿಪ್ಪಿಂಗ್ ಆದ ಸ್ಕ್ರೀನ್ ಪ್ಲೇ ಇರೋವಂಥ ಸಿನಿಮಾ. ಹಾಗಾಗಿ ಶುರು ಆಯಿತು ಅಂದರೆ ಫಿಲಮು ಈ ಇಂಟ್ರ್ವಲ್ಲೂ ಬೇಕಾಗಿಲ್ಲ, ಹಾಗೆ ಹೋಗ್ತಾ ಇರುತ್ತೆ ಫಿಲಮು. ಸೊ ಆ ಥರದೊಂದು ಗ್ರಿಪ್ಪಿಂಗ್ ಸ್ಕ್ರೀನ್ ಪ್ಲೇ ಮಾಡ್ಕೊಂಡಿದ್ದಾರೆ ಪ್ರದೀಪ್ ಅವರು. ಮತ್ತು ಒಂದು ಒಳ್ಳೆ ಕಂಟೆಂಟು ಹೇಳಿದ್ದಾರೆ. ಸೊ ಒಂದು ಒಳ್ಳೆಯ ವಿಷಯ ಅಂತ ಬಂದಾಗ ಅದರಲ್ಲಿ ಒಂದಷ್ಟು ಎಮೋಷನಲ್ ಎಲಿಮೆಂಟ್ಗಳು ಇದ್ದೇ ಇರುತ್ತೆ. ಥ್ರಿಲ್ಲಿಂಗ್ ಎಮೋಷನಲ್ ಎರಡೂ ಕಾಂಬಿನೇಷನ್ ಬರಬೇಕಾಗಿತ್ತು ಇದಕ್ಕೆ. ಸೊ ಅದು ಸಿನಿಮಾ ನನಗೆ ನೋಡ್ತಾನೆ ಅದು ಆಟೋಮೆಟಿಕ್ಕಾಗಿ ರೆಕಾರ್ಡಿಂಗ್ ಹೇಳ್ಕೊಂಡು ಹೋಯಿತು. ತುಂಬ ಚೆನ್ನಾಗಿ ಹೇಳ್ಕೊಂಡು ಹೋಗಿದ್ದಾರೆ. ಸೊ ಅದಕ್ಕೇನೇನು ಬೇಕು ಅದನ್ನೆಲ್ಲ ಮ್ಯೂಸಿಕಲ್ಲಿ ನಾವು ಫಿಲ್ಮ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಫೈನಲಿ ಎಲ್ಲ ನೋಡಿದಾಗ ಡೈರೆಕ್ಟ್ರು ಒಂದಷ್ಟು ಜನ ಸಿನಿಮಾಗಳು ನೋಡಿದ್ದಾರೆ, ಅವರೆಲ್ಲರೂ ಮ್ಯೂಸಿಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ ಅಂತ. ಅದೇ ಖುಷಿ ಅದು ವಿಚಾರ. ಸರ್, ಕೆಲವೊಂದು ಜನ ಮಲಯಾಳಂ ಸಿನಿಮಾ ಭಾಳ ಇಷ್ಟಪಡ್ತೀವಿ. ಮಲಯಾಳಂ ಥರ ತೆಗಿಬೇಕು, ಮಲಯಾಳಂ ಥರ ಮೇಕಿಂಗ್ ಇರಬೇಕು, ಮಲಯಾಳಂ ಥರ ಮ್ಯೂಸಿಕ್ ಇರಬೇಕು ಅಂತ. ಒಂದು ಕನ್ನಡ ಸಿನಿಮಾ, ಮಲಯಾಳಂ ಸಿನಿಮಾ ಎರಡು ಸೇಮ್ ಇದೆ. ಕನ್ನಡ ಸಿನಿಮಾ ಈ ಥರ ಬಂದಿದೆ. ಹಾಂ ಹೇಳಿ ಪ್ರದೀಪ್. ಅಂದರೆ ಈಗ ತುಂಬ ಜನ ಈಗ ನಮ್ಮಲ್ಲೇ ನಾವು ತುಂಬ ಮಾತಾಡ್ಕೊಳ್ತೀವಿ. ಯಾವುದಾದ್ರೂ ಮಲಯಾಳಂ ಒಂದು ಒಳ್ಳೆ ಸಿನಿಮಾ ಬಂದರೆ ಈಗ ಎಕ್ಸಾಂಪಲ್ ಹೇಳ್ತೀನಿ, ನಾಯಟ್ಟು ಅಂತ ಒಂದು ಸಿನಿಮಾ ಬಂದಾಗ, ಆಮೇಲೆ ಇನ್ನೊಂದು ಜಾನರ್ ಒಂದು ಸಿನಿಮಾ ಬಂದಾಗ, ಜೋಸೆಫ್ ಅಂತ ಒಂದು ಸಿನಿಮಾ ಬಂದಾಗ, ಈ ಥರ ಎಲ್ಲ ಸಿನಿಮಾ ಬಂದಾಗ ನಮಗೊಂದು ಫೀಲ್ ಆಗುತ್ತೆ. ನಮ್ಮಲ್ಲೂ ನಾಯಟ್ಟು ಅಂತ ಒಂದು ಸಿನಿಮಾ ಹೇಗಿರುತ್ತೆ ಬಂದರೆ ಅನ್ನೋ ಥರ ತುಂಬ ನಾವು ಒಂದು ಫೀಲ್ ಮಾಡಿದ್ದೀವಿ. ಹಾಗಾಗಿ ಖಂಡಿತ ಇದೊಂದು ಏನು ಮಲಯಾಳಂ ಥರ ನಮ್ಮ ಕನ್ನಡದಲ್ಲಿ ಈ ಥರ ಒಂದು ಸಿನಿಮಾ ಬರಬೇಕು ಅಂತ ಕೆಲವೊಂದು ಜನ ಇರ್ತಾರೆ. ಅವರಿಗೆಲ್ಲ ಈ ಸಿನಿಮಾ ಇಷ್ಟ ಆಗುತ್ತೆ. ನಾರ್ಮಲ್ ಆಡಿಯನ್ಸಿಗೂ ಇಷ್ಟ ಆಗುತ್ತೆ 100%. ಮ್ಯೂಸಿಕ್ ಡೈರೆಕ್ಟರ್ ಪೂರ್ಣ ಸರ್ನೇ ಯಾಕೆ ಚೂಸ್ ಮಾಡಿದ್ರು? ಅಲ್ಲ, ಪೂರ್ಣ ಸರ್ ಯಾಕೆ ಚೂಸ್ ಮಾಡಿದೆ ಅಂದರೆ, ನಾನು ಆವಾಗಲೇ ಹೇಳಿದಾಗೆ ನಾನು ಬಿಫೋರು ತುಂಬ ನಾನು ಒಂದು ಅಬ್ಸರ್ವ್ ಮಾಡ್ತಾ ಬರ್ತಾ ಇರ್ತೀವಿ. ಈಗ ನಾವು ನಾವೊಂದು ರೈಟಿಂಗ್ ಮಾಡ್ಕೊಂಡಾಗ ನಮ್ಮ ಮೂಡು, ನಮ್ಮ ಟೆಂಪೋ, ನಮ್ಮ ರ್ಯಾಪೋ ಯಾವ ಥರ ವರ್ಕ್ ಆಗುತ್ತೆ, ನಮಗೆ ಯಾವ ಥರ ಬೇಕು, ಓಕೆ ಇವರು ಇದ್ದರೆ ನಮಗೆ ಯಾವ ಥರ ಸಪೋರ್ಟ್ ಮಾಡ್ತಾರೆ ಅಂತ ಎಲ್ಲ ಒಂದಿಷ್ಟು ಅನಲೈಸ್ ಮಾಡಿದೆ. ಆಮೇಲೆ ಪೂರ್ಣ ಸರ್ನ ನಾನು ಏನಕ್ಕೆ ಚೂಸ್ ಮಾಡಿದೆ ಅಂದರೆ, ಪೂರ್ಣ ಸರು ಯಾವತ್ತೂ ಹೊಸ ಡೈರೆಕ್ಟ್ರ್ ಆಗಿರ್ಬೋದು, ಸೀನಿಯರ್ ಡೈರೆಕ್ಟ್ರ್ ಆಗಿರ್ಬೋದು, ಹೊಸ ಡೈರೆಕ್ಟ್ರಿಗೆ ಸೀನಿಯರ್ ಡೈರೆಕ್ಟ್ರಿಗೆ ಏನು ರೆಸ್ಪೆಕ್ಟ್ ಇರುತ್ತೆ, ಅದೇ ಹೊಸ ಡೈರೆಕ್ಟ್ರಿಗೂ ಅದೇ ರೆಸ್ಪೆಕ್ಟ್ ಇರುತ್ತೆ. ಅದೇ ವರ್ಕು ಒಂದು ಅಂದರೆ ಅಷ್ಟೇ ಒಂದು ಪ್ರೀತಿ, ಅಷ್ಟೇ ಒಂದು ಸಿನಿಮಾ ಮೇಲೆ. ಸೀನಿಯರ್ ಜೊತೆ ಯಾರೋ ವರ್ಕ್ ಮಾಡಿಲ್ಲ ನಾನು. ಅಲ್ಲ ಸರ್, ಈಗ ಹಾಗಾಗಿ ಎಲ್ಲರೂ ನಾವು ಸಿನಿಮಾ ಇಂಡಸ್ಟ್ರಿಗೆ ಹೊಸದಾಗಿ ಬಂದು ಅದೇ ಥರ ಎಲ್ಲರೂ ನಮ್ಮನ್ನ ಯಾವ ಥರ ಟ್ರೀಟ್ ಮಾಡಿದ್ರು ಅದೇ ಥರ ಪ್ರತಿಯೊಬ್ಬರು ಎಲ್ಲ ನನ್ಗೆ ಲೂಸಿ ಆದಮೇಲೆ ತುಂಬ ಜನ ವರ್ಕ್ ಮಾಡಿರೋದೇ ಹೊಸೊಬ್ಬರ ಹತ್ರ. ಹಾಗಾಗಿ ಈಗ ನಾವು ಯಾವುದೇ ಒಂದು ಟೆಕ್ನಿಷಿಯನ್ನು ನಾವು ಚೂಸ್ ಮಾಡೋಕ್ಕಿಂತ ಮುಂಚೆ ಅವರು ವರ್ಕು ಓಕೆ ಈಗ ನಾನು ವರ್ಕ್ಗೆಲ್ಲ ಕನೆಕ್ಟ್ ಆಗಿತ್ತು. ನನಗೆ ಲೂಸಿ ಆಗಿರ್ಬೋದು, ಯೂಟರ್ನ್ ಆಗಿರ್ಬೋದು, ಆಮೇಲೆ ರೀಸೆಂಟಾಗಿ ಬಂದು ಧೂಮಮ್ ಎಲ್ಲ ನಮಗೆ ವರ್ಕ್ ಕನೆಕ್ಟ್ ಆಗಿತ್ತು. ಅದಾದಮೇಲೆ ಒಂದು ಟಾಕ್ ಇರುತ್ತೆ, ಇಂಡಸ್ಟ್ರಿಯಲ್ಲಿ ಒಂದು ಟಾಕ್ ಇರುತ್ತೆ,
ಈಗ ಪೂರ್ಣ ಸರ್ ಬಂದು ತುಂಬ ಅಂದರೆ ಈಗ ಗೊತ್ತಲ್ಲ ನಿಮಗೆ, ಯೂಶ್ವಲಿ ನಿಮಗೆ ಗೊತ್ತಿರುತ್ತೆ, ಒಬ್ಬರು ಹೊಸ ಡೈರೆಕ್ಟರ್ ಅಂದರೆ ಡಾಮಿನೇಟ್ ಮಾಡೋಕ್ಕಾಗ ಹೋಗಲ್ಲ. ಹಾಗಾಗಿ ತುಂಬ ಆ್ಯಸ್ ಎ ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್ ಅವರು, ಗೊತ್ತಾಯ್ತಾ, ನಮಗೆ ಏನು ಫೀಲ್ ಇರುತ್ತೆ, ನಮ್ಮ ಮೂಡ್ ಏನು, ನಮ್ಮ ಥೀಮ್ ಏನು, ಅದನ್ನು ನೀಟಾಗಿ ಅನಲೈಸ್ ಮಾಡ್ತಾರೆ. ನೀಟಾಗಿ ಅದನ್ನು ನಾವು ಏನೇ ಹೇಳಿದ್ರು ಅದನ್ನು ಡಿಸ್ಕಷನ್ ಮಾಡಿ ಒಂದು ಒಳ್ಳೆ ಔಟ್ಪುಟ್, ಬೆಸ್ಟ್ ಔಟ್ಪುಟ್ ಕೊಡ್ತಾರೆ ಅಂತ ನನ್ನ ಸುತ್ತ ಸರ್ಕಲಲ್ಲೂ ಉಂಟಾಗಿದೆ. ಆ ಎರಡು ಮೇನ್ ರೀಸನ್ನು. ಒಂದು, ನನಗಿಷ್ಟ ಬಿಫೋರ್ ವರ್ಕು, ಧೂಮು, ಲೂಸಿಯಾ, ಯೂಟರ್ನ್ ಇವೆಲ್ಲ. ಆಮೇಲೆ ಒಂದು ಟಾಕು, ಇಂಡಸ್ಟ್ರಿ ಟಾಕ್ ಇದೆ ಒಂದು, ಆ ಇಂಡಸ್ಟ್ರಿ ಟಾಕು. ಸರ್, ಹೊಸ ಡೈರೆಕ್ಟರು ನಿಮ್ಮ ಮೂವಿ ಎಲ್ಲ ಶೂಟ್ ಮಾಡ್ಕೊಂಬಂದು ಮ್ಯೂಸಿಕ್ಕಿಗೆ ಅಂತ ಬಂದಾಗ ಡೈರೆಕ್ಟರ್ದೇ ಒಂದು ಥೀಮ್ ಬೇರೆ ಇರುತ್ತೆ. ಸರ್ ನಮ್ಗೆ ಇದೇ ಥರ ಬೇಕು, ಅದೇ ಥರ ಬೇಕು ಅಂತ ನೀವೇನಾದರೂ ಅವ್ರಿಗೆ ಸೊಲ್ಯೂಷನ್ ಕೊಟ್ಟಿದ್ದೀರಾ ಸರ್? ಯಾಕಂದರೆ ಹೊಸ ಡೈರೆಕ್ಟರ್ ನೀವು ತುಂಬ ಮ್ಯೂಸಿಕ್ ಮಾಡಿದ್ದೀರಾ, ಅವ್ರಿಗೆ ಕೇಳಿದಾಗ ಒಟ್ಟ ಏನು ಇವರು ಹೊಸ ಡೈರೆಕ್ಟರ್ ನನಗೇನು ಹೇಳ್ತಾರೆ ಮ್ಯೂಸಿಕ್ಕು, ನಾನು ಮಾಡಿದ್ದೀನಿ ಅನ್ನೋದು ಯಾವುದಾದ್ರೂ ಥಾಟ್ ಇತ್ತ ಸರ್? ನಾನು ವರ್ಕ್ ಮಾಡಿರೋದೆಲ್ಲ ಆಲ್ಮೋಸ್ಟ್ ಹೊಸ ಡೈರೆಕ್ಟರ್ಗಳ ಹತ್ರನೇ. ಸೊ ಹಾಗಾಗಿ ಸಿನಿಮಾದಲ್ಲಿ ನಾನು ಅಂದ್ಕೊಳ್ಳೋದೇನೆಂದರೆ, ನಾನು ಸಾಂಗ್ಗಳಿದ್ರೆ ಸಾಂಗ್ ಕಂಪೋಸಿಷನ್ ಮಾಡೋ ಟೈಮ್ ಇರ್ಬೋದು ಅಥವಾ ರೀ ರೆಕಾರ್ಡಿಂಗ್ ಟೈಮ್ ಇರ್ಬೋದು, ಯಾರೇ ಹೊಸ ಡೈರೆಕ್ಟರ್ ಆಗಲಿ ಹಳೆ ಡೈರೆಕ್ಟರ್ ಆಗಲಿ, ಅವ್ರೇನಾರು ನನಗೆ ಏನೋ ಬೇರೆ ಟ್ಯೂನ್ ಬೇಕು ಅಂತಂದಾಗ ನಾನು ಈ ಯಾವುದೋ ಒಂದು ಟ್ಯೂನ್ ಕಳಿಸ್ದಾಗ ಇದು ನನಗೆ ಅಷ್ಟು ಇಷ್ಟ ಆಗಿಲ್ಲ ಅಥವಾ ಬೇರೆ ಏನೋ ಟ್ರೈ ಮಾಡಿ ಅಂತಂದಾಗಲೂ ಕೆಲವು ಟೈಮ್ ನಾವು ತುಂಬ ಇಷ್ಟಪಟ್ಟು ಮಾಡಿದಾಗ ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೂ ನಾನು ಯಾವುದೇ ಕಾರಣಕ್ಕೂ ಇನ್ನೊಂದು ಸಾರಿ ಕೇಳಿ ನೋಡಿ, ಇದು ಚೆನ್ನಾಗಿದೆ, ಇನ್ನೊಂದೆರಡು ಸಾರಿ ಕೇಳಿದ್ರೆ ಇಷ್ಟ ಆಗ್ಬೋದು ಅಂತ ನಾನು ಯಾವ ಕಾರಣಕ್ಕೂ ಹೇಳಲ್ಲ. ಏಕೆಂದರೆ ಅದು ಡೈರೆಕ್ಟರ್ಗೆ ಒಂದು ಟ್ಯೂನು ಅಥವಾ ಒಂದು ಮ್ಯೂಸಿಕ್ಕು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅನ್ನೋದು ಬೇರೆ, ಬಟ್ ಒಬ್ಬ ಡೈರೆಕ್ಟ್ರಿಗೆ ಅವನ ವಿಷನ್ಗೆ ಅದು ಫಿಟ್ ಆಗ್ತಿದೆಯೋ ಇಲ್ವೋ ಅನ್ನೋದನ್ನು ಅವ್ರು ಹೇಳಿರ್ತಾರೆ. ಹಾಗಾಗಿ ಅದು ಒಂದು ಮ್ಯೂಸಿಕ್ ರಿಜೆಕ್ಟ್ ಮಾಡ್ತಿದ್ದಾರೆ ಅಂದರೆ ಅದು ಆ ಮ್ಯೂಸಿಕ್ ಪೀಸ್ ರಿಜೆಕ್ಟ್ ಮಾಡ್ತಿದ್ದಾರೆ ಅಂತಲ್ಲ, ಆ ಮ್ಯೂಸಿಕ್ ಅವ್ರಿಗೆ ಸೂಟ್ ಆಗ್ತಿದೆಯೋ ಇಲ್ವೋ ಅನ್ನೋದು ಅಷ್ಟೇ ಇಂಪಾರ್ಟೆಂಟು. ಹಾಗಾಗಿ ನಾನು ಅದನ್ನು ಯಾವತ್ತೂ ಹೇಳಲ್ಲ. ಹಾಗಾಗಿ ಅದು ಹೊಸ ಡೈರೆಕ್ಟ್ರ್ ಆಗಲಿ ಅಥವಾ ಹಳಬರಾಗಲಿ ಅದು ನಾನು ಬಿಲೀವ್ ಮಾಡ್ತೀನಿ. ಹಾಗಾದರೆ ಎಷ್ಟೇ ಕರೆಕ್ಷನ್ ಇದ್ದರೂ ಎಷ್ಟೇ ಇದ್ದಿದ್ರು ಅದನ್ನು ನಾನು ಓಪನ್ ಆಗಿ ತೊಗೊಂಡು ಅದನ್ನು ಕೆಲವು ಟೈಮು ರೀ ರೆಕಾರ್ಡಿಂಗಲ್ಲಿ ಹೇಳ್ಬೋದು. ಅಂದರೆ ಏನಾಗಿರುತ್ತೆ, ಒಂದು ಸಿನಿಮಾನ ನೋಡೋ ಆ್ಯಂಗಲ್ ಬೇರೆ ಇರುತ್ತೆ, ಡೈರೆಕ್ಟ್ರು ಬೇರೆ ಆ್ಯಂಗಲಲ್ಲಿ ಸಿನಿಮಾನ ಕೆಲವು ಟೈಮ್ ಒಂದು ಸೀನ್ನ ತೆಗೆದಿರ್ತಾರೆ. ನಾವು ರೀ ರೆಕಾರ್ಡಿಂಗ್ ಮಾಡುವಾಗ ಆಡಿಯನ್ನಾಗಿ ಅದನ್ನು ನಾವು ಬೇರೆ ಥರ ನೋಡಿರ್ತೀವಿ, ಪರ್ಸೆಪ್ಷನ್ ಬೇರೆ ಬೇರೆ ಇರುತ್ತೆ. ಒಂದು ಥಿಯೇಟ್ರ್ನಲ್ಲಿ ಸಿನಿಮಾ ಥಿಯೇಟ್ರ್ನಲ್ಲಿ ಏನಕ್ಕೆ ವರ್ಕ್ ಆಗುತ್ತೆ ಅಂದರೆ, OTT ಅಥವಾ ಸಿಂಗಲ್ ಥಿಯೇಟ್ರಿಗಿನ್ನ ಏನೋ ಪರ್ಸ್ನಲಾಗಿ ನೋಡೋದಕ್ಕಿಂತ ಒಂದು ಸಿನಿಮಾದಲ್ಲಿ 100 ಥರ ಜನ ಬಂದಿರ್ತಾರೆ, 100 ಥರ ಜನಕ್ಕೂ ಒಂದು ಸಿನಿಮಾ ಬೇರೆ ಬೇರೆ ವಿಷಯ ಬೇರೆ ಬೇರೆ ಥರ ಕನೆಕ್ಟ್ ಆಗ್ತಿರುತ್ತೆ. ಹಾಗಾಗಿ ಅದು ಎಲ್ಲ ಸೇರಿ ಸಿನಿಮಾ ವರ್ಕ್ ಆಗುತ್ತೆ, ಅದನ್ನು ನಂಬ್ತೀನಿ. ಹಾಗಾಗಿ ಬೇರೆ ಬೇರೆ ಪರ್ಸೆಪ್ಷನಲ್ಲಿ ಅವರು ಯಾವ ಆ್ಯಂಗಲಲ್ಲಿ ಮಾಡಿದ್ದಾರೆ, ಆಡಿಯನ್ಸ್ ಆಗಿ ಯಾವ ಥರ ನೋಡ್ತಾ ಇದ್ದಾರೆ, ಅದನ್ನೆಲ್ಲನೂ ಯೋಚನೆ ಮಾಡಿ ನಾವು ಡಿಸ್ಕಸ್ ಮಾಡಿ ಮಾಡ್ತಿರ್ತೀವಿ. ಹಾಗಾಗಿ ಅದ್ರ ಮೇಲೆ ನಂಬಿಕೆ ಇದೆ. ಹಾಗಾಗಿ ನನಗೆ ಯೂಶ್ವಲಿ ಇಷ್ಟು ಫಿಲಮ್ ಮಾಡಿರೋದ್ರಲ್ಲಿ ನನಗೆ ಖುಷಿ ಇರೋದೇನೆಂದರೆ, ಯಾವ ಫಿಲಮ್ ಡೈರೆಕ್ಟ್ರು ಇದುವರೆಗೂ ನನಗೆ ಮ್ಯೂಸಿಕ್ಕು ಇನ್ನೂ ಚೆನ್ನಾಗಿ ಆಗ್ಬೋದಿತ್ತು ಅಥವಾ ಮ್ಯೂಸಿಕ್ಕು ಚೆನ್ನಾಗಿಲ್ಲ ಅಂತ ನನಗೆ ಇದುವರೆಗೂ ಯಾರೂ ಹೇಳಿಲ್ಲ. ಸಿನಿಮಾ ಗೆಲ್ಲುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ, ಬಟ್ ನನ್ನ ಕೆಲಸ ನಾನು ಕೆಲವು ಟೈಮ್ ನಮಗೆ ವರ್ಕ್ ಮಾಡಬೇಕಾದ್ರೂ ಕೆಲವು ಟೈಮು ಕೆಲವು ಸಿನಿಮಾಗಳ ಕೊರತೆಗಳಿರುತ್ತೆ, ಅದಿದ್ದರೂ ಅದನ್ನೆಲ್ಲನೂ ಬಿಟ್ಟು ನನ್ನ ಬೆಸ್ಟ್ ಏನು ಬೇಕು ಅದನ್ನು ಮಾಡೋಣ ಅಂತ ಮಾಡ್ತಿರ್ತೀವಿ. ಆ ದೃಷ್ಟಿನಲ್ಲೇ ವರ್ಕ್ ಮಾಡಬೇಕು ಅನ್ನೋದು ನನ್ನ ಒಂದು ಥಾಟ್. ಸರ್ 2016 ಅಂದರೆ ಇದು 2016 ಟೈಮ್ ಲೈನಲ್ಲಿ ನಡೆಯೋ ಒಂದು ಕತೆ. ಹಾಗಾಗಿ ಅದು 2016 ಅದು ಒಂದು, ಅದಕ್ಕೋಸ್ಕರ 2016 ಅಂತ ಇಟ್ಟಿದ್ದೇವೆ. ಇನ್ನೊಂದೇನೆಂದರೆ, ಹೊರಗಡೆ ಆಡಿಯನ್ಸ್ ಏನು ಹೇಳ್ತಾ ಇದ್ರು ಅಂದರೆ, ಸಿನಿಮಾ ಟ್ರೈಲರ್ ನೋಡಿ ಅದು 2016 ಅಂದರೆ ಸೌಜನ್ಯ ಕೇಸ್ಗೂ ಪೊಲೀಸರು ಅದು ಇದು ಅಂತ ಇದರಲ್ಲಿ ಏನಾದರೂ ಲಿಂಕ್? ಇಲ್ಲ ಸೌಜನ್ಯ ಕೇಸಿಗೂ ನಮ್ಮ ಸಿನಿಮಾಗೂ ಯಾವುದೇ ಥರ ಒಂದು ಸಂಬಂಧಗಳು ಇಲ್ಲ. ನಾನು ಆವಾಗಲೇ ಹೇಳ್ದಂಗೆ ಇದು ಕಂಪ್ಲೀಟು ಫಿಕ್ಷನ್ನು ಸಿನಿಮಾ. ಯಾವುದೇ ಥರ ರಿಯಲ್ ಇನ್ಸಿಡೆಂಟು ತೊಗೊಂಡು ಇನ್ನೊಬ್ರಿಗೆ ಯಾರಿಗೂ ಹರ್ಟ್ ಮಾಡಬೇಕು, ಇನ್ನೊಬ್ರಿಗೆ ಯಾವುದೋ ಇದು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇಲ್ಲ. ಹಾಗಾಗಿ ಕಂಪ್ಲೀಟ್ಲಿ ಫಿಕ್ಷನ್ ಸಿನಿಮಾ. ಯಾವುದೇ ಕಾರಣಕ್ಕೂ ಸೌಜನ್ಯ ಕೇಸಿಗೂ
ನಾವು ಆಮೇಲೆ ಸೌಜನ್ಯ ಕೇಸಿಂದ ನಾವು ಎಲ್ಲೂ ಇನ್ಸ್ಪೈರ್ ಆಗಿಲ್ಲ. ಸರ್, ಇವಾಗ ಸಾಮಾನ್ಯವಾಗಿ ಹೊಸ ಡೈರೆಕ್ಟರ್ ಪ್ರೊಡ್ಯೂಸರ್ ಹತ್ರ ಹೋದಾಗ ಕೆಲವೊಂದು ಡಿಮ್ಯಾಂಡ್ಗಳು ಇರುತ್ತೆ, ಒಪ್ಕೊಳ್ಳಲ್ಲ, ಮಾಡೋಣ ಅಂತ ಹೇಳಿ ಬಿಡ್ತಾರೆ. ನೀವು ಹೆಂಗೆ ಅಪ್ರೋಚ್ ಮಾಡಿದ್ರೆ ಸರ್? ಇಲ್ಲ, ನಾನು ಆವಾಗಲೇ ಹೇಳ್ದಂಗೆ ತುಂಬ ಸಲ ನಾನು ಆವಾಗಲೇ ಹೇಳಿದಾಗೆ ನನಗೆ ಒಂದು ಮೀಟಿಂಗಿಗೆ ನನಗೆ ಸಿನಿಮಾ ಓಕೆ ಆಗಿದ್ದು. ಹೋದೆ, ನರೇಟ್ ಮಾಡಿದೆ ಮಡಿಗುಡ್ಡ ಪ್ರೊಡಕ್ಷನ್ನಿಗೆ. ಸರಿ, ಓಕೆ, ಒಂದು ದಿನ ಟೈಮ್ ಕೇಳಿದರು. ಒಂದು ದಿನ ಟೈಮ್ ಕೇಳಿ ಓಕೆ, ನೆಕ್ಸ್ಟ್ ಫೋನ್ ಮಾಡಿ ಪ್ರದೀಪ್ ಬನ್ನಿ ಇಲ್ಲಿ ಅಂತ ಹೇಳ್ಬಿಟ್ಟು ಒಂದು ಅಡ್ವಾನ್ಸ್ ಮಾಡಿ ಓಕೆ ಕ್ಯಾರಿ ಅಂತ ಹೇಳ್ಬಿಟ್ಟು ತುಂಬ ಮೀಟಿಂಗ್ ಲ್ಯಾಗ್ ಮಾಡಿಕೊಂಡು ತುಂಬ ಮೀಟಿಂಗ್ಗಳು ಹಾಕ್ಕೊಂಡು ಇಲ್ಲ ಇವಾಗ ಮಾಡೋಣ, ಇನ್ನೊಂದು 6 ತಿಂಗಳು ಮಾಡೋಣ ಅನ್ನೋ ಥರ ಎಲ್ಲೂ ಆಗಿಲ್ಲ. ಒಂದೇ ಮೀಟಿಂಗ್ ಓಕೆ ಆಯಿತು. ಮಡಿಗುಡ್ಡ ಪ್ರೊಡಕ್ಷನ್ನಿಗೆ ನಾನು ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಹಾಗೆ ಉಮೇಶ್ ತಿಮ್ಮೇಗೌಡರು ಸರ್ ಅಂತ ಹೇಳ್ಬಿಟ್ಟು ನಮ್ಮ ಪ್ರೊಡ್ಯೂಸರಿಗೆ, ಇವರಿಬ್ಬರಿಗೂ ಯಾಕೆ ಅಂದರೆ ನಿಮಗೆ ಗೊತ್ತಿರುತ್ತೆ, ಯಾವುದೇ ಥರ ಒಂದು ಸಿನಿಮಾ, ಯಾವುದೇ ಥರ ಒಂದು ಕಂಟೆಂಟು ಕತೆ ಇದ್ರೂ ಅದನ್ನು ರಿಲೀಸ್ವರೆಗೂ ತೊಗೊಂಬರೋದು ಒಂದು ದೊಡ್ಡ ಚಾಲೆಂಜು. ಯೂಶ್ವಲಿ ಗೊತ್ತಿರೋಗೆ ಎಷ್ಟೋ ಸಿನಿಮಾ ರೈಟಿಂಗಲ್ಲಿ ಸ್ಟಾಪ್ ಆಗ್ತವೆ, ಎಷ್ಟೋ ಸಿನಿಮಾ ಶೂಟಿಂಗಾಗಿ ಸ್ಟಾಪ್ ಆಗ್ತವೆ, ಎಷ್ಟೋ ಸಿನಿಮಾ ಶೂಟಿಂಗ್ ಮುಗಿಸಿ ಅಂದರೆ ಸೆನ್ಸರ್ ಕಾಪಿ ರೆಡಿ ಇದ್ದು ಇನ್ನೂ ಔಟ್ ಬರೋಕ್ಕಾಗಿರೋಲ್ಲ ಎಷ್ಟೋ ಸಿನಿಮಾಗಳಲ್ಲಿ. ಅದು ನಿಮಗೂ ಗೊತ್ತಿರುತ್ತೆ ಇಂಡಸ್ಟ್ರಿ ಹೆಂಗೆ ಆಪ್ರೇಟ್ ಆಗುತ್ತೆ, ಹೆಂಗೆ ವರ್ಕ್ ಆಗುತ್ತೆ ಅಂತ. ಬಟ್ ಆ ಥರ ಯಾವುದೇ ಒಂದು ಚಿಕ್ಕ ಒಂದು ಇದೂ ಆಗಲಿಲ್ಲ ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ. ಹಾಗಾಗಿ ಪ್ರತಿ ಸ್ಟೇಜಲ್ಲೂ ನನಗೆ ಇವನ್ನು ಪ್ರೊಡಕ್ಷನಲ್ಲಾಗಿರ್ಬೋದು, ನೀನು ಯಾವುದೇ ಕಾರಣಕ್ಕೂ ಕಾಂಪ್ರೂವ್ ಆಗಬೇಡ ಕ್ವಾಲಿಟೀಲಿ, ಆಮೇಲೆ ಮಿಕ್ಕಿದ್ದು ಎಲ್ಲ ಥರ ನನಗೆ ಫ್ರೀಡಮ್ ಇತ್ತು 100%. ಆಮೇಲೆ ಎಲ್ಲೂ ಇನ್ವಾಲ್ವ್ಮೆಂಟ್ ಇರಲಿಲ್ಲ ಪ್ರೊಡಕ್ಷನ್ದು. ನೀನು ಇವ್ರನ್ನ ಹಾಕೋ, ಇವ್ರನ್ನ ಹಾಕ್ಕೊಂಡ್ರೆ ಇವ್ರ ಮಾರ್ಕೆಟ್ ಬರುತ್ತೆ, ಇವ್ರನ್ನ ಹಾಕ್ಕೊಂಡ್ರೆ ಅದು ಬರುತ್ತೆ, ಇದು ಬರುತ್ತೆ ಅನ್ನೋ ಒಂದು ಚಿಕ್ಕ ಸಜೆಷನ್ನು ಕೂಡ ಆ ಪ್ರೊಡಕ್ಷನ್ ಸೈಡಿಂದ ಸಿಕ್ಕಲಿಲ್ಲ. ಕಂಪ್ಲೀಟ್ ಫ್ರೀಡಮ್ ಇತ್ತು ನನಗೆ. ಇದು ಕಂಪ್ಲೀಟ್ ಒಂದು ಡೈರೆಕ್ಟ್ರ್ ವಿಷನ್ ಸಿನಿಮಾ. ಎಲ್ಲೇ ಯಾವುದೇ ಥರ ಪ್ರೆಸರ್ ಆಗಿರ್ಬೋದು, ಅದೊಂದು ನಾನು ಲಕ್ಕಿ. ಪ್ರೊಡಕ್ಷನ್ ಸೈಡಿಂದ ಆಗಿರ್ಬೋದು, ಟೆಕ್ನಿಷಿಯನ್ ಸೈಡಿಂದ ಆಗಿರ್ಬೋದು, ಆರ್ಟಿಸ್ಟ್ ಸೈಡಿಂದ ಆಗಿರ್ಬೋದು, ಎಲ್ಲೂ ನನಗೆ ಯಾವುದೇ ಥರ ಒಂದೇ 1% ಪ್ರೆಸರ್ ಬೀಳಲಿಲ್ಲ. ಇಲ್ಲಿವರೆಗೂ ಬಿದ್ದಿಲ್ಲ. ಅದೊಂದು ಆ್ಯಸ್ ಎ ಫಸ್ಟ್ ಡೈರೆಕ್ಟ್ರಿಗೆ ಅದರಲ್ಲಿ ನಾನು ಲಕ್ಕಿ ಅಂತ ಹೇಳ್ಬೋದು. ಸರ್, ಕೊನೆಯದಾಗಿ 6ನೇ ತಾರೀಕು ರಿಲೀಸ್ ಆಗ್ತಾಯಿದೆ, ಇದೇ ಮಾರ್ಚ್. ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? 6ನೇ ತಾರೀಕಿಗೆ ಶೇಷ 2016 ಅನ್ನೋ ಒಂದು ಕನ್ನಡ ಸಿನಿಮಾ ಆ್ಯಂಡ್ ಮಲಯಾಳಮ್ 2 ಬೈ ಲ್ಯಾಂಗ್ವೇಜಲ್ಲಿ ನಾವು ಶೂಟ್ ಮಾಡಿದ್ದೀವಿ. ಇದೊಂದು ಕಂಟೆಂಟ್ ಜೊತೆ ಒಂದು ಥ್ರಿಲ್ಲಿಂಗ್ ಆ್ಯಂಡ್ ಒಂದು ಗುಡ್ ಮೆಸೇಜ್ ಇರೋ ಒಂದು ಸಿನಿಮಾ. ಖಂಡಿತ ಒಂದು ಪ್ರಾಮಿಸ್ ಮಾಡ್ತೀವಿ, ನಿಮಗೆ ಯಾರ್ಯಾರು ಒಂದು ಥ್ರಿಲ್ಲಿಂಗ್ ಸಿನಿಮಾ ನೋಡಬೇಕು ಅನ್ನೋದು ಒಂದು ಯಾರ್ಯಾರಿಗೊಂದು ಫೀಲ್ ಇರುತ್ತೆ, ಖಂಡಿತ ಡಿಸಪಾಯಿಂಟ್ ಆಗಲ್ಲ. ಜೊತೆಗೆ ಎಲ್ಲರೂ ನೋಡೋವಂಥ ಒಂದು ಸಿನಿಮಾ, ಇವನ್ ಫ್ಯಾಮಿಲಿ, ಸ್ಟೂಡೆಂಟು, ಮತ್ತು ಇದರಲ್ಲಿ ಈಗ ನಮ್ಮ ಸಿನಿಮಾಗೆ ನಿಮಗೆ ABC ಅಂತ ಯಾವುದೇ ಥರ ಡಿವೈಡ್ ಇಲ್ಲ. ಈಗ ಪೊಲೀಸಿಗೆ ಈಗ ನಿಮಗೆ ಎ ಕ್ಯಾಟಗರಿ ಅಂತ ಯಾರಾದರೂ ಡಿವೈಡ್ ಮಾಡ್ತಾರಾ, B ಕ್ಯಾಟಗರಿ ಅಂತ ಡಿವೈಡ್ ಮಾಡ್ತಾರಾ, C ಕ್ಯಾಟಗರಿ ಅಂತ ಡಿವೈಡ್ ಮಾಡ್ತಾರಾ? ಪೊಲೀಸ್ ಇಸ್ ಅ ಪೊಲೀಸ್. ಎಲ್ಲ ಕ್ಯಾಟಗರಿ, ಎಲ್ಲ ಜನನೂ, ಎಲ್ಲ ಆಡಿಯನ್ಸನ್ನು ಇಷ್ಟಪಡೋ ಒಂದು ಸಿನಿಮಾ. ಖಂಡಿತ ನೀವು ಈ ಸಿನಿಮಾ ಗೆಲ್ಲಿಸ್ತೀರಾ ಅನ್ನೋದು ಒಂದು ನಂಬಿಕೆ ನನಗಿದೆ. ಆಮೇಲೆ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಸಿನಿಮಾ, ನೀವು ಥಿಯೇಟ್ರಲ್ಲಿ ಬಂದು ನೋಡಿ ಅದು ಒಂದು ಫೀಲು ಬೇರೆ ಸಿಗುತ್ತೆ. ಇದು ನಿಮಗೆ ಅದರಲ್ಲೂ ಪೂರ್ಣ ಸರ್ ಒಂದು ತುಂಬ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಅದು ನಾನು ಮಾತಾಡಿದರೆ ಏನಾಗುತ್ತೆ ಅಂದರೆ ಅದು ಈಗ ಎಲ್ಲ ಹೇಳ್ತಾರೆ ನಮ್ಮ ಸಿನಿಮಾ ಹಂಗಿದೆ ಹಿಂಗಿದೆ ಅಂತ. ನೀವು ಥಿಯೇಟ್ರಲ್ಲಿ ನೋಡಿ ನೀವು ನಮಗೆ ಹೇಳಬೇಕು, ದಯವಿಟ್ಟು ಅದು ಹೇಳ್ತೀರಾ, ಅದೊಂದು ನಂಬಿಕೆ ಇದೆ. ಯಾವುದೇ ಥರ ಫಸ್ಟು ನೀವು ಸಿನಿಮಾ ನೋಡಿ, ಸಿನಿಮಾ ಅಟ್ಲೀಸ್ಟ್ ನೋಡಿರೋ 4 ಜನ ಕೇಳಿ, ಶೇಷ ಸಿನಿಮಾ ಹೆಂಗಿದೆ ಏನು ಅಂತ 4 ಜನ ಕೇಳಿ, ಆಮೇಲೆ ನೀವು ಥಿಯೇಟ್ರಿಗೆ ನೋಡಿ ಒಂದು ಪ್ರಾಮಿಸ್ ಮಾಡ್ತೇನೆ, ಒಂದು ಅದ್ಭುತವಾದ ಒಂದು ಒಳ್ಳೆ ಸಿನಿಮಾ, ಕಂಟೆಂಟ್ ಬೇಸ್ಡ್ ಸಿನಿಮಾ ಎಲ್ಲ ಮಾರ್ಚ್ 6ನೇ ತಾರೀಕಿಗೆ ರಿಲೀಸ್ ಆಗ್ತಾಯಿದೆ. ನಿಮ್ಮದು ಯಾವುದು ನಿಯರೆಸ್ಟ್ ಥಿಯೇಟ್ರ್ಗಳಿದೆ ಆ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ನಮ್ಮ ಟೀಮು ಏನಿದೆ ಆ ಟೀಮಿಗೆ ಸಪೋರ್ಟ್ ಮಾಡಿ. ಹಾಗೆ ನಮಗೆ ಇನ್ನೂ ನೆಕ್ಸ್ಟ್ ಕಂಟಿನ್ಯೂ ಹೆಚ್ಚು ಸಿನಿಮಾ ಮಾಡೋ ಥರ
ನಮಗೊಂದು ಪ್ರೋತ್ಸಾಹ ಸಿಗುತ್ತೆ ಅಂತ ನಾನು ಕೇಳ್ಕೊಳ್ತೇನೆ. ಪೂರ್ಣ ಸರ್. ಸೊ ಶೇಷ ಒಂದು ವಿಶೇಷವಾದ ಫಿಲಮು ನನಗೆ. ಸೊ ಅಂದರೆ ತುಂಬ ದಿನ ಆದಮೇಲೆ ಒಂದು ಒಳ್ಳೆ ಥ್ರಿಲ್ಲರ್ ಮೂವಿ ಸಿಕ್ಕಿದೆ ಮಾಡೋದಕ್ಕೆ. ಸೊ ನೀವು ಖಂಡಿತ ಈ ಸಿನಿಮಾನ 2-3 ವಿಷಯಗಳಿಗೋಸ್ಕರ ನೋಡಬೇಕು. ಒಂದೇನೆಂದರೆ ಅವ್ರಿಗೆ ಪ್ರದೀಪ್ ಅವರು ಚೂಸ್ ಮಾಡ್ಕೊಂಡಿರೋ ಸಬ್ಜೆಕ್ಟು ಪ್ರತಿಯೊಬ್ಬ ಈ ಸಮಾಜದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಯೋಚನೆ ಮಾಡಬೇಕಾದಂಥ ಮತ್ತು ಅವ್ರಿಗವರೇ ಕ್ವಶನ್ ಮಾಡಬೇಕಾದಂತಹ ವಿಷಯ. ಏನಕ್ಕೆ ನಾವು ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ, ನಾವು ಇದನ್ನು ಏನಕ್ಕೆ ಈ ವಿಷಯನ ಸೀರಿಯಸ್ ಆಗಿ ತಗೋಬೇಕು ಅಂತ ಒಂದು ಆಲೋಚನೆಗೆ ಒಡ್ಡೋವಂಥ ಒಂದು ಕತೆ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಅದು ಆಯಿತು, ಸಬ್ಜೆಕ್ಟು ಬಿಟ್ಬಿಡೋಣ. ಒಂದು ಸಿನಿಮಾ ಎಕ್ಸ್ಪೀರಿಯನ್ಸ್ ಆಗಿ ಒಂದೊಳ್ಳೆ ಥ್ರಿಲ್ಲರ್ ಸಬ್ಜೆಕ್ಟ್ನ, ಅಂದರೆ ಸೀಟ್ ಎಡ್ಜ್ ಥ್ರಿಲ್ಲರ್ ಅಂತ ಏನು ಹೇಳ್ತೀವಿ, ಸಿನಿಮಾ ಶುರುವಾದಾಗಿಂದ ಎಂಡ್ ತನಕ ಹಿಡಿದಿಟ್ಕೊಳ್ಳುವಂಥ ಸ್ಕ್ರೀನ್ ಪ್ಲೇ ಮಾಡಿ ತುಂಬ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅದು ತುಂಬ ದೊಡ್ಡ ವಿಷಯ. ಏನಕ್ಕೆ ಒಬ್ಬ ಫಸ್ಟ್ ಟೈಮ್ ಡೈರೆಕ್ಟ್ರು ಅಷ್ಟು ಗ್ರಿಪ್ಪಿಂಗ್ ಆಗಿ ಸಿನಿಮಾ ಮಾಡೋದು ತುಂಬ ಅಪರೂಪ. ಆ ಥರದ್ರಲ್ಲಿ ನಾನು ಯಾವಾಗಲೂ ಪ್ರದೀಪ್ ಅವ್ರಿಗೆ ಹೇಳ್ತಿರ್ತೀನಿ, ಸರ್ ಈ ಸಿನಿಮಾ ಎಲ್ಲಿ ಯಾರಿಗೆ ಎಷ್ಟು ರೀಚ್ ಆಗುತ್ತೋ ಗೊತ್ತಿಲ್ಲ, ಬಟ್ ಈ ಸಿನಿಮಾ ನೋಡಿದ ಇಂಡಸ್ಟ್ರಿಯವರು ಖಂಡಿತ ನಿಮಗೆ ಹೊಸ ಪಿಕ್ಚರ್ಗಳು ಕೆಲಸ ಕೊಡ್ತಾರೆ ಸರ್, ಅಷ್ಟು ಚೆನ್ನಾಗಿ ನಿಮ್ಮ ಕೆಲಸ ಮಾಡಿದ್ದೀರ ಅಂತ ಹೇಳ್ತಿರ್ತೀನಿ. ಇದು ಖಂಡಿತ ಆಡಿಯನ್ಸ್ಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಮತ್ತು ಇನ್ನೊಂದೇನೆಂದರೆ ಸಿನಿಮಾ ಕೆಲವು ಸಿನಿಮಾ ನಾವು ಈ ಫಿಲಮ್ನ ಡಾಲ್ಬಿ ಅಟ್ಮಾಸ್ ಮಿಕ್ಸ್ ಮಾಡಿದ್ವಿ. ಈಗ ಎಲ್ಲರೂ ಫಿಲಮ್ ಕಾಸಿರೋರೆಲ್ಲ ಡಾಲ್ಬಿ ಅಟ್ಮಾಸ್ ಮಾಡ್ತಾರೆ, ಅದರಲ್ಲೇನು ವಿಶೇಷತೆ ಇಲ್ಲ. ಬಟ್ ಆ ಡಾಲ್ಬಿ ಅಟ್ಮಾಸು ಕೆಲವು ಸಿನಿಮಾಗಳಿಗೆ ಮಾತ್ರ ವರ್ಕ್ ಆಗೋದು. ಅಂದರೆ ಅಷ್ಟು ಎಲಿಮೆಂಟ್ಸ್ ಇರಬೇಕು ಸಿನಿಮಾದಲ್ಲಿ ಅದನ್ನು ಫಿಲ್ ಮಾಡೋದಕ್ಕೆ. ಅಷ್ಟು ಎಲಿಮೆಂಟ್ಸ್ ಇದ್ದಾಗಲೇ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಸಿಗೋದು. ಎಲ್ಲ ಸಿನಿಮಾದಲ್ಲೂ ಅಷ್ಟು ಎಲಿಮೆಂಟ್ಸ್ ಇರಲ್ಲ, ಅಂದರೆ ಬೇಕಾಗಿರಲ್ಲ. ಬಟ್ ಈ ಸಿನಿಮಾದಲ್ಲಿ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಥಿಯೇಟ್ರ್ನಲ್ಲಿ ಕೂತ್ಕೊಳ್ಳೋದು ನೋಡೋದಕ್ಕೆ ಏನೇನು ಬೇಕೋ ಆ ಎಲ್ಲ ಎಲಿಮೆಂಟ್ಸು ಇದೆ. ಜುಬಿನ್ನು ಮತ್ತು ವಿನೋದ್ ಸರ್ ಅವರೆಲ್ಲ ತುಂಬ ಚೆನ್ನಾಗಿ ಸೌಂಡ್ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಮ್ಯೂಸಿಕಲಿ ಮತ್ತು ಎವ್ರಿ ಎಲ್ಲ DOP ಆಗಿರ್ಬೋದು, ಪ್ರತಿಯೊಂದು ಡಿಪಾರ್ಟ್ಮೆಂಟು ಬೆಸ್ಟ್ ಕ್ವಾಲಿಟಿ ಕೊಟ್ಟಿದ್ದಾರೆ. ಇದು ಖಂಡಿತ ನೀವೆಲ್ಲನೂ ನೋಡಿದ್ರೆ ಇದನ್ನು ನೀವೇ ಒಂದಷ್ಟು ಜನಕ್ಕೆ ಹೇಳ್ತೀರಾ. ಯಾಕೆಂದರೆ ಅಫ್ಕೋರ್ಸ್ ಪಬ್ಲಿಸಿಟಿ ಎಲ್ಲ ಥರನೂ ಕೇಳಿ ಆಡಿಯನ್ಸ್ಗೂ ಸಾಕಾಗ್ಬಿಟ್ಟಿದೆ. ಏನೇ ಪಬ್ಲಿಸಿಟಿ ಮಾಡಿ ಯಾರೇ ಹೇಳಿದ್ರು ಸಿನಿಮಾ ನೋಡಾದ್ಮೇಲೆ ಒಂದು 4 ಜನ ಹೇಳಿದ್ಮೇಲೆ ಗೊತ್ತಾಗೋದು. ಸೊ ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ ಆ 4 ಜನ ಫಸ್ಟು ನೋಡೋ 4 ಜನ ನೀವಾಗಿ ಬಂದು ಫಸ್ಟೇ ಥಿಯೇಟ್ರಿಗೆ ಫಸ್ಟ್ ಡೇನೇ ಬಂದು ನೋಡಿ, ನಿಮ್ಗೆ ಖಂಡಿತ ಖುಷಿ ಆಗುತ್ತೆ. ನೀವು 4 ಜನಕ್ಕೆ ಹೇಳ್ತೀರಾ. ಥ್ಯಾಂಕ್ ಯು.